ನಮಸ್ಕಾರ ಫ್ರೆಂಡ್ಸ್, ನಾನು ಶ್ವೇತಾ ರಾಜೇಂದ್ರನ್ ಮಾತಾಡ್ತಾ ಇರೋದು. ಲಕ್ಷ್ಮಿತಾ ರಾಯರ್ ಮಗಳು ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಮುಂಜಾನೆಯ ಶುಭಾಶಯಗಳು ಸ್ನೇಹಿತರೆ. ನಾನಿವತ್ತು ನಿಮಗೆ ಒಂದು ವಿಶೇಷವಾದ ಮುಡುಪು ಅನುಷ್ಠಾನನ ಹೇಳ್ಕೊಡ್ತಾ ಇದ್ದೀನಿ. ಯಾಕಂದರೆ ನಾಳೆ ಬಂದು ಸ್ವರ್ಣ ಗೌರಿ ಹಬ್ಬ ಆಚರಿಸೋದ್ರಿಂದ ಖಂಡಿತವಾಗ್ಲೂ ಈ ವಸ್ತುಗಳನ್ನ ಇವತ್ತೇ ನೀವು ಕೊಂಡ್ಕೊಳ್ಳಿ. ಅಕಸ್ಮಾತ್ ನಿಮಗೆ ಒಂದು ದಿನ ಮುಂಚಿತವಾಗಿ ತಿಳಿಸೋದ್ರಿಂದ ಖಂಡಿತವಾಗ್ಲೂ ನಾಳೆ ನೀವು ಈ ರೀತಿ ಮುಡುಪನ್ನ ಕಟ್ಟಿ. ಯಾಕಂದರೆ ಸ್ವರ್ಣ ಗೌರಿ ದಿನ ನಾವು ಯಾವತ್ತೂ ಅಷ್ಟೇ ಚಿನ್ನ ಬೆಳ್ಳಿ ಜಾಸ್ತಿ ನಮ್ಮ ಮನೆಗೆ ಬರಬೇಕು ಅಂತಂದರೆ ನಾವು ಗೌರಿನ ಯಥೇಚ್ಛವಾಗಿ ಪೂಜಿಸಬೇಕಾಗುತ್ತೆ. ಮತ್ತು ದೇವಿ ಹತ್ರ ನಾವು ನಮ್ಮ ಇಷ್ಟಾರ್ಥಗಳನ್ನ ಹೇಳ್ಕೊಂಡಾಗ ಖಂಡಿತವಾಗ್ಲೂ ಮಹಾಗೌರಿ ನಮಗೆ ಸಿರಿ ಸಂಪತ್ತು ಆರೋಗ್ಯ ಆಯಸ್ಸು ಎಲ್ಲ ಕೊಡ್ತಾಳೆ. ಅದರಲ್ಲೂ ಸ್ವರ್ಣಗೌರಿ ಅಂತ ಅಂದರೆ ಚಿನ್ನಕ್ಕೆ ಅಧಿದೇವತೆ ಆಗಿರುವಂಥ ಆ ಗೌರಿನ ನಾವು ನಾಳೆ ದಿನ ಈ ವಸ್ತುಗಳಿಂದ ಮುಡುಪನ್ನ ಕಟ್ಟಿದ್ದೆ ಆದರೆ ಖಂಡಿತವಾಗ್ಲೂ ನಮಗೆ ಸಿರಿ ಸಂಪತ್ತು ಖಂಡಿತವಾಗ್ಲೂ ಒದಗುತ್ತೆ. ಅದಕ್ಕೆ ನೀವು ಮಾಡಬೇಕಾಗಿರೋದು ಏನು ಅಂದರೆ ಒಂದು ಕೆಂಪು ದೊಡ್ಡದು ಬ್ಲೌಸ್ ಪೀಸ್ನ ನೀವು ತೊಗೋಬೇಕಾಗುತ್ತೆ. ಆ ಬ್ಲೌಸ್ ಪೀಸ್ ಒಳಗಡೆ ನೀವು ಮೊದಲಿಗೆ 1 ಮೀಟರ್ ಉದ್ದದ್ದು ಹಸಿರು ಬಣ್ಣದ ಬ್ಲೌಸ್ ಪೀಸ್ನು ಸಹ ನೀವು ತೊಗೋಬೇಕಾಗುತ್ತೆ. ಹಸಿರು ಬಣ್ಣದ ಬ್ಲೌಸ್ ಪೀಸು 1 ಮೀಟರೇ ಇರಬೇಕಾಗುತ್ತೆ. 1 ಮೀಟರ್ ಇರೋವಂಥ ಹಸಿರು ಬಣ್ಣದ ಬ್ಲೌಸ್ ಪೀಸ್ನ ತೊಗೊಬೇಕಾಗುತ್ತೆ. 8 ಅರಿಶಿಣದ ಕೋನೆ ಅಂದರೆ ಅರಿಶಿಣದ ಗೋಟು, 8 ಅರಿಶಿಣದ ಗೋಟನ್ನು ನೀವು ತೊಗೊಬೇಕಾಗುತ್ತೆ. ಆಮೇಲೆ 8 ನಾಣ್ಯಗಳನ್ನ ನೀವು ತೊಗೊಬೇಕಾಗುತ್ತೆ. ಅದಾದಮೇಲೆ ನೀವು 8 ಬಟ್ಟಲಡಿಕೆನ ನೀವು ತೊಗೊಬೇಕಾಗುತ್ತೆ. ಆಮೇಲೆ 8 ಯಾಲಕ್ಕಿ ಕಾಯಿನ ನೀವು ತೊಗೊಬೇಕಾಗುತ್ತೆ. ಅದರ ಜೊತೆಗೆ 8 ಲವಂಗ ತೊಗೊಬೇಕಾಗುತ್ತೆ. ಆಮೇಲೆ ನೀವು 8 ಕರ್ಪೂರನ ತೊಗೊಬೇಕಾಗುತ್ತೆ. ಅದರಲ್ಲೂ ಕರ್ಪೂರ ಅಂದರೆ ನೀವು ಪಚ್ಚ ಕರ್ಪೂರ ಅಂತ ಸಿಗುತ್ತೆ. ಆ ಪಚ್ಚ ಕರ್ಪೂರನ ನೀವು ತೊಗೊಬೇಕಾಗುತ್ತೆ. 1 ಇಂಚು ಬೆಲ್ಲ ಅಂದರೆ 1 ತುಂಡು ಬೆಲ್ಲನ ನೀವು ಅಥವಾ ಒಂದು ಸಣ್ಣದು ಬೆಲ್ಲದ ಅಚ್ಚು ಇಲ್ಲ ಅಂದರೆ ಒಂದು ಸಣ್ಣದು ಬೆಲ್ಲದ ತುಂಡನ್ನ ನೀವು ತೊಗೊಬೇಕಾಗುತ್ತೆ. 1 ಚಮಚ ಅಕ್ಕಿನ ನೀವು ತೊಗೊಬೇಕಾಗುತ್ತೆ. ಇದೆಲ್ಲವನ್ನು ಒಂದು ಕೆಂಪು ಬಟ್ಟೆಯಲ್ಲಿ ನೀವು ಕಟ್ಟಿ ದೇವರ ಮುಂದೆ ನೀವು ಪ್ರಾರ್ಥನೆನ ನೀವು ಮಾಡ್ಕೊಬೇಕಾಗುತ್ತೆ. ಅಮ್ಮ ಗೌರಿ, ನಮ್ಮ ಮನೆಯಲ್ಲಿ ನೀನು ಹೆಂಗೆ ಸ್ವರ್ಣ ಗೌರಿನೋ ನಿನ್ನ ಮೈ ತುಂಬ ಹೇಗೆ ಒಡವೆನ ಹಾಕ್ಕೊಂಡು ಯಾವಾಗಲೂ ನೀನು ನಿತ್ಯ ಸುಮಂಗಲಿ ಥರ ಇದೆಯೋ ಅದೇ ರೀತಿ ನನಗೂ ಅಷ್ಟೇ ಒಡವೆ ಭಾಗ್ಯನ ಕೊಡು ತಾಯಿ. ನನಗೂ ಚಿನ್ನ ಹಾಕೊಳ್ಳೋ ಅಂಥ ಅವಕಾಶನ ಕೊಡು ತಾಯಿ. ನನಗೂ ಸುವರ್ಣನ ಧರಿಸೋ ಅಂಥ ಶಕ್ತಿ ಕೊಡು. ನಮ್ಮ ಮನೆಯಲ್ಲಿರೋಂಥ ದಾರಿದ್ರ್ಯ ಎಲ್ಲ ದೂರ ಆಗಲಿ ಅಂತ ಹೇಳಿ ನೀವು ನಾಳೆ ದಿನ ಒಂದು ಗೌರಿಯ ಮುಂದೆ ನೀವು ಈ ಮುಡುಪನ್ನ ಕಟ್ಟಿ ನೀವು ಪ್ರಾರ್ಥನೆ ಮಾಡಿಕೊಂಡಿದ್ದೆ ಆದರೆ ಖಂಡಿತವಾಗ್ಲೂ ನಿಮಗೆ ಸ್ವರ್ಣ ಗೌರಿ ನಿಮಗೆ ಚಿನ್ನನ ತಗೊಳ್ಳೋ ಅಂಥ ಅದೃಷ್ಟನ ಕೊಡ್ತಾಳೆ. ಅಕಸ್ಮಾತು ನಿಮ್ಮ ಮನೇಲಿ ಏನಾದರೂ ಬಡತನ ಇದ್ದರೆ ಅದು ನಿವಾರಣೆ ಆಗೋದಕ್ಕೆ ಸಹಾಯ ಮಾಡ್ತಾಳೆ. ಅದ್ರ ಜೊತೆಗೆ ನೀವು ಏನು ಮಾಡಬೇಕು ಅಂದರೆ ನೀವು ನಾಳೆ ದಿನ ಆ ಮುಡುಪಿನ ಒಳಗಡೆ ಸಾಧ್ಯವಾದಷ್ಟು ನೀವು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನಿಮ್ಮ ಮನೆಯ ಸುತ್ತಮುತ್ತ ನಾಗಸಂಪಿಗೆ ಅಂತ ಸಿಗುತ್ತೆ. ಅಂದರೆ ಅದು ವೈಟ್ ಕಲರ್ ಇರುತ್ತೆ. ಆ ಥರದ್ದೇನಾದರೂ ಹೂವು ನಿಮಗೆ ಸಿಕ್ಕಿದ್ದೆ ಆದರೆ ಆ ಹೂವುಗಳನ್ನ ಒಂದು 9 ಇಲ್ಲ ಅಂದರೆ ಒಂದು 11 ಹೂವನ್ನ ಆ ಮುಡುಪಿನ ಒಳಗಡೆ ಬಟ್ಟೆ ಒಳಗಡೆ ಹಾಕಿ ನೀವು ಕಟ್ಟೋದ್ರಿಂದ ಖಂಡಿತವಾಗ್ಲೂ ನಿಮಗೆ ಸ್ವರ್ಣ ಗೌರಿಯ ಮುಡುಪಿನ ಅನುಷ್ಠಾನದಿಂದ ನಿಮ್ಮ ಮನೆಯಲ್ಲಿರೋ ಅಂಥ ಎಷ್ಟೋ ದಾರಿದ್ರ್ಯತೆ ಅನ್ನೋದು ದೂರ ಆಗುತ್ತೆ. ಇದನ್ನು ಖಂಡಿತವಾಗ್ಲೂ ಮಾಡ್ಕೊಳ್ಳಿ. ಯಾಕಂದರೆ ಮುಡುಪು ಅನ್ನೋದು ನೀವು ಈ ಮುಡುಪನ್ನ ಕಟ್ಟಿ ನಿಮ್ಮ ಇಷ್ಟಾರ್ಥಗಳು ಯಾವುದೇ ಇರ್ಬೋದು, ಅಥವಾ 48 ದಿನ ನೀವು ಕಟ್ಟಿ ಮನೆಯಲ್ಲಿ ಮಡ್ಕೊಂಡಿದ್ದು ಪೂಜೆ ಮಾಡಿ ನಿಮ್ಮ ಇಷ್ಟಾರ್ಥಗಳು ನೆರವೇರಿದ ಮೇಲೆ ನೀವು ಕೊಡ್ತೀನಿ ಅಂದರೆ ಅದನ್ನಾದರೂ ಕೊಡ್ಬೋದು. ಇಲ್ಲ ನಮಗೆ ಏನಾದ್ರೂ ನಮಗೆ ಇವಾಗಲೇ ನಮಗೆ ಒಳ್ಳೆಯದಾಗಲಿ ಅಂತ ಹೇಳಿ ನೀವು ಮುಡುಪನ್ನ ಕಟ್ಟಿ ಎಲ್ಲಿ ಗೌರಿ ಗುಡಿ ಇರುತ್ತೋ, ಎಲ್ಲಿ ನಾಳೆ ಗೌರಿಗಳನ್ನ ಕುಣಿಸಿ ವಿಶೇಷವಾಗಿ ಪೂಜೆ ಮಾಡ್ತಾ ಇರ್ತಾರೋ ಅಂಥ ಗೌರಿ ಗುಡಿಗಳಿಗೆ ನೀವು
ಮುಡುಪನ್ನ ಕಟ್ಟಿ ಅದನ್ನು ತಗೊಂಡೋಗಿ ಕೊಡ್ಬೋದು. ಅಕಸ್ಮಾತ್ ನಿಮಗೆ ನಾಳೆ ನಮ್ಮ ಸುತ್ತಮುತ್ತ ಗೌರಿ ಗುಡಿಗೆ ನಾವು ಹೋಗೋಕ್ಕಾಗಿಲ್ಲ, ನಾವು ಕೊಡೋಕ್ಕಾಗಿಲ್ಲ ಅಂತ ಅನ್ನೋರು ನೀವು ಏನು ಮಾಡಬೇಕು ಅಂತಂದರೆ ನಿಮ್ಮ ಬೇಡಿಕೆಗಳು ನಿಮ್ಮ ಬೇಡಿಕೆ ಎಷ್ಟು ದಿನಕ್ಕೆ ಆಗಬೇಕು ಅಂತ ನೀವು ಮುಡುಪನ್ನ ಕಟ್ತೀರಾ, ಅಥವಾ ನಿಮಗೆ ಯಾವ ವಿಷಯಕ್ಕೆ ನೀವು ಮುಡುಪನ್ನ ಕಟ್ತಿದ್ದೀರಾ, ಒಡವೆ ತೊಗೊಳೋಕ್ಕೆ ಮುಡುಪನ್ನ ಕಟ್ತಾ ಇದ್ದೀರಾ, ಜಾಬ್ಗೆ ಮುಡುಪು ಕಟ್ತಿದ್ದೀರಾ, ಮದುವೆ ಆಗೋದಕ್ಕೆ ಕಟ್ತಾ ಇದ್ದೀರಾ, ಮಕ್ಕಳಾಗೋದಕ್ಕೆ ಕಟ್ತಾ ಇದ್ದೀರಾ, ಅಥವಾ ಮನೆ ತೊಗೊಳಕ್ಕೆ ಕಟ್ತಾ ಇದ್ದೀರಾ, ಸೈಟ್ ತೊಗೊಳಕ್ಕೆ ಕಟ್ತಾ ಇದ್ದೀರಾ, ಅಥವಾ ಕಾರ್ ತೊಗೊಳಕ್ಕೆ ಕಟ್ತಾ ಇದ್ದೀರಾ, ನೀವು ಯಾವೊಂದು ವಿಷಯಕ್ಕೆ ನಿಮ್ಮ ಸಂಕಲ್ಪ ಮಾಡಿ, ಅದರಲ್ಲೂ ನೀವು ಗಣೇಶನ ಸಂಕಲ್ಪ ಮಾಡಿ ಕುಲದೇವರ ಅಪ್ಪಣೆಯೊಂದಿಗೆ ನೀವು ಮುಡುಪನ್ನ ಕಟ್ಟಿದಂಥದ್ದಲ್ಲಿ ನೀವು ಯಾವೊಂದು ವಿಷಯಕ್ಕೆ ಮುಡುಪನ್ನ ಕಟ್ತಿದ್ದೀರಾ ಅಂತ ಮೊದಲೇ ನೀವು ಹೇಳ್ಕೊಬೇಕಾಗುತ್ತೆ. ಅಂದರೆ ನೀವು ಯಾವೊಂದು ವಿಷಯಕ್ಕೆ ನೀವು ಮುಡುಪನ್ನ ಕಟ್ಟಿ ನೀವು ಮನೇಲಿ ಇಟ್ಟು ಆರಾಧಿಸ್ತೀನಿ ಅಂತ ಮುಡುಪನ್ನ ಕಟ್ತೀರೋ, ಅಥವಾ ಇಲ್ಲ ನಾನು ಮುಡುಪನ್ನ ಮೊದಲೇ ಅಮ್ಮನವರಿಗೆ ಸಮರ್ಪಣೆ ಮಾಡ್ತೀನಿ, ಅದಾದ ನಂತರ ನನಗೆ ಒಳ್ಳೇದು ಮಾಡ್ತಾರೆ ಅನ್ನೋ ನಂಬಿಕೆಯನ್ನು ನೀವು ಸಮರ್ಪಣೆ ಮಾಡ್ತೀರಾ ಮುಡುಪನ್ನ, ಅದು ನಿಮಗೆ ಬಿಟ್ಟಿದ್ದು. ಯಾಕಂದರೆ ಒಂದು ಮುಡುಪನ್ನ ನೀವು ಕಟ್ಟಾದಮೇಲೆ ಕೆಲವೊಬ್ಬರು ಅದು ಆಗೋವರೆಗೂ ಇಟ್ಕೊತಾರೆ, ಅದಾದಮೇಲೆ ದೇವಸ್ಥಾನಗಳಿಗೆ ಕೊಡ್ತಾರೆ, ಇಲ್ಲ ಅಂದರೆ ಹರಿಯೋ ನೀರಿಗೆ ಬಿಡ್ತಾರೆ. ಅಂದರೆ ನಾನೇನು ಹೇಳೋದು ಅಂದರೆ, ನಾಳೆ ದಿನ ನೀವು ಈ ಥರದ ಮುಡುಪನ್ನ ಕಟ್ಟಿ ಅಮ್ಮನವರ ಮಡ್ಲಿಗೆ, ಅಂದರೆ ನಾಳೆ ಗಣೇಶನ ಸಮೇತ ಗೌರಿ ಗುಡಿಗಳಲ್ಲಿ ವಿಶೇಷವಾದ ಪೂಜೆ ಪುನಸ್ಕಾರ ಮಾಡ್ತಾ ಇರ್ತಾರೆ. ಅಂಥ ಗೌರಿ ಗುಡಿಗಳಿಗೆ ಹೋದಾಗ ನೀವು ಮುಡುಪನ್ನ ತಗೊಂಡೋಗಿ ಅಮ್ಮನವರ ಮುಂದೆ, ಅಂದರೆ ಬಲಗಡೆ ನೀವು ಇಟ್ಟು ನಿಮ್ಮ ಸಂಕಲ್ಪ ಮಾಡಿಸಿ ಪೂಜೆ ಮಾಡಿಸಿ ಬಂದಿದ್ದರೆ ಆದರೆ ಖಂಡಿತವಾಗ್ಲೂ ನಿಮ್ಮ ಇಷ್ಟಾರ್ಥಗಳು ಬೇಗ ನೆರವೇರೋದಕ್ಕೆ ಸಹಾಯ ಮಾಡಿಕೊಡುತ್ತೆ. ಅಕಸ್ಮಾತ್ ನೀವು ಗೌರಿ ಗುಡಿಗಳಿಗೆ ಹೋಗೋಕ್ಕಾಗಲಿಲ್ಲ ಅನ್ನೋರು ಖಂಡಿತವಾಗ್ಲೂ ನೀವೇನು ಮಾಡ್ಬೋದು ಅಂದರೆ, ನಿಮ್ಮ ಇಷ್ಟಾರ್ಥಗಳು ನೆರವೇರಿದ ನಂತರ ಹರಿಯೋ ನೀರಿಗೆ ಬಿಡ್ಬೋದು. ಇಲ್ಲ ಅಂದರೆ ನೀವು ಪೂಜೆ ಮಾಡಿದ ನಂತರ ಶುಕ್ರವಾರ ಮಂಗಳವಾರ ಬಿಟ್ಟು ಇನ್ಯಾವತ್ತಾದರೂ ಒಂದು ದಿನ ನೀವು ಇದನ್ನು ತಗೊಂಡೋಗಿ ಹರಿಯೋ ನೀರಿಗೆ ಬಿಡ್ಬೋದು. ಈ ರೀತಿ ನೀವು ನಾಳೆ ಮುಡುಪು ಅನುಷ್ಠಾನನ ಖಂಡಿತವಾಗ್ಲೂ ಮಾಡಿ ಸ್ವರ್ಣಗೌರಿ ಅನುಗ್ರಹ ನಮ್ಮೆಲ್ಲರಿಗೂ ಖಂಡಿತವಾಗ್ಲೂ ಆಗುತ್ತೆ. ನಮಗೂ ಸಹ ಶ್ರೀಮಂತಿಕೆ ಬರೋವಂಥ ಒಳ್ಳೆ ಲಕ್ಷಣಗಳನ್ನು ತಾಯಿ ಖಂಡಿತವಾಗ್ಲೂ ಮುಂದಿನ ದಿನಗಳಲ್ಲಿ ನಮಗೆ ಕರುಣಿಸ್ತಾರೆ ಅನ್ನೋದನ್ನ ನನಗೆ ಗೊತ್ತಿರೋಷ್ಟು ಮಾಹಿತಿನ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹೆಚ್ಚೆಚ್ಚು ವಿಡಿಯೋನ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ. ಹೊಸದಾಗಿ ಯಾರಾದರೂ ನೋಡ್ತಿದ್ರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ತಿಳಿಸ್ತೀನಿ. ಪ್ರೀತಿಯ ಧನ್ಯವಾದಗಳು ಸ್ನೇಹಿತರೆ.